ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಕ್ರಿಕೆಟ್ ಇಸ್ ಬ್ಯಾಕ್ ಅಂತ ನಾವು ನೆನ್ನೆ ಹೇಳಿದ್ವಿ. ಯಾಕಂದ್ರೆ 45 ದಿನಗಳ ನಂತರ ಮತ್ತೆ ಭಾರತದ ಕ್ರಿಕೆಟ್ ಆರಂಭ ಆಗಿದೆ. ಅದರಲ್ಲೂ ಚೆನ್ನೈನಲ್ಲಿ ನಿನ್ನೆ ಆರಂಭ ಆದಂತಹ ಮೊದಲ ದಿನ ಆರಂಭದಲ್ಲೇ ಸಾಕಷ್ಟು ಡ್ರಾಮಾಗೆ ಕಾರಣವಾಯಿತು. ಮಹಮೂದ್ ಅವರ ಹೊಸ ಬೌಲರ್, ಈಗಷ್ಟೇ ಒಂದು 3 ಟೆಸ್ಟ್ ಆಡಿರುವಂತಹ ಬೌಲರ್, ಆರಂಭದಲ್ಲೇ ನಮ್ಮ ರೋಹಿತ್ ಶರ್ಮಾ ಹಾಗೇನೆ ಶುಭ್ಮಾನ್ ಗಿಲ್, ವಿರಾಟ್ ಕೊಹ್ಲಿ 3 ವಿಕೆಟ್ ಅನ್ನ ಪಡೆದ್ರು. ಸೊ ಅಲ್ಲಿಗೆ ಅನಿಸ್ತು ಪಾಕಿಸ್ತಾನವನ್ನ ಬಗ್ಗು ಬಡದಂತ ಬಾಂಗ್ಲಾ ಅದೇ ಪ್ಲಾನ್ ಜೊತೆಗೆ ಟೀಮ್ ಇಂಡಿಯಾವನ್ನ ಕೂಡ ಬಗ್ಗು ಬಡಿಯೋಕ್ ಬಂದಿದೆ ಅಂತ ಅಷ್ಟು ಮಟ್ಟಿಗೆ ಆತಂಕ ಉಂಟು ಮಾಡಿದ್ರು. ಸೊ ಅದಾದ ನಂತರ 3 ವಿಕೆಟ್ ಹೋಯಿತು. ನಮ್ಮ ಜೈಸ್ವಾಲ್, ಪಂತ್ ಇಬ್ರು ಲೆಫ್ಟ್ ಹ್ಯಾಂಡರ್ಸ್ ಅದ್ಭುತವಾಗಿ ಆಡಿದ್ರು. ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಅಲ್ಲಿ. ಆದ್ರೆ ಕಂಪ್ಲೀಟ್ ಆಗಿ ನೆನ್ನೆ ಶೋ ಅನ್ನ ಸ್ಟೀಲ್ ಮಾಡಿದ್ದು ಅಂತಂದ್ರೆ ಅದು ರವಿಚಂದ್ರನ್ ಅಶ್ವಿನ್ ಬಗ್ಗೆ ಹೇಳ್ಬೇಕು ನಾವು. ಯಾಕಂದ್ರೆ ನಾವು ಯಾವಾಗ್ಲೂ ವಿರಾಟ್ ಕೊಹ್ಲಿ, ಬುಮ್ರಾ, ರೋಹಿತ್ ಶರ್ಮಾ ಇವರ ಬಗ್ಗೆ ಮಾತನಾಡ್ತಾ ಇರ್ತೀವಿ. ಆದ್ರೆ ಇವರ ನಡುವೆ ಎಲ್ಲೋ ಒಂದ್ ಕಡೆ ಅಶ್ವಿನ್ ಅವ್ರಿಗೆ ಸಿಗಬೇಕಾದಂತ ಕ್ರೆಡಿಟ್ ಇದೆಯಲ್ಲ, ಅದು ಸಲ್ಲಿಸ್ತಾ ಇದೀವ ಅನ್ನೋದು ಪ್ರಶ್ನೆ ಮೂಡ್ತಾ ಇರುತ್ತೆ. ಯಾಕಂದ್ರೆ ನೆನ್ನೆ ಇನ್ನಿಂಗ್ಸ್ 4 ವಿಕೆಟ್ ಹೋಯಿತು, 5 ವಿಕೆಟ್ ಹೋಯಿತು. ಅದಾದ್ಮೇಲೆ ಅವರು ಆಡಿದಂತ ಒಂದು ಪಾರ್ಟ್ನರ್ಶಿಪ್ ಇದೆಯಲ್ಲ, ರವೀಂದ್ರ ಜಡೇಜಾ ಹಾಗೇನೆ ರವಿಚಂದ್ರನ್ ಅಶ್ವಿನ್ ಇಬ್ರು ಕೂಡ ಚೆನ್ನೈ ಪಿಚ್ ನಲ್ಲಿ ಆಡಿದಂತ ರೀತಿ ಅದ್ಭುತವಾಗಿತ್ತು. ಎಲ್ಲೊಂದ್ ಕಡೆ ಬಾಂಗ್ಲಾದೇಶದವರಿಗೆ 4-5 ವಿಕೆಟ್ ಎತ್ತಿದ್ವಿ, ಇನ್ನೇನು ಇವರು 200 ರನ್ ಹೊಡೆದ್ರು ಕೂಡ ಕಷ್ಟ, 200 ಹೊಡೆಯೋದು ಕೂಡ ಕಷ್ಟ ಇದೆ ಅಂತ ಒಂದು ಹಂತದಲ್ಲಿ ಅನಿಸ್ತಾ ಇತ್ತು. ಆದ್ರೆ ಅಶ್ವಿನ್ ಮತ್ತು ಜಡೇಜಾ ಟೀಮ್ ಇಂಡಿಯಾದ ಡೆಪ್ತ್ ಏನಿದೆ, ಟೀಮ್ ಇಂಡಿಯಾದ ಕ್ವಾಲಿಟಿ ಏನು, ಯಾಕೆ ನಾವು ಬೇರೆ ಬೇರೆ ಈ ಟೆಸ್ಟ್ ರ್ಯಾಂಕಿಂಗ್, T20 ರ್ಯಾಂಕಿಂಗ್ ಇದರಲ್ಲೂ ಕೂಡ ಟಾಪ್ ನಲ್ಲಿ ಯಾಕೆ ಇರ್ತೀವಿ ಅನ್ನೋದನ್ನ ಬಾಂಗ್ಲಾದೇಶದವರಿಗೆ ನೆನ್ನೆ ಪರಿಚಯ ಮಾಡಿದ್ರು. ಆ ರೀತಿ ಇನ್ನಿಂಗ್ಸ್ ರವಿಚಂದ್ರನ್ ಅಶ್ವಿನ್ ಹಾಗೇನೆ ಜಡೇಜಾ ಅವರ ಕಡೆಯಿಂದ ಬಂತು. ಅದ್ಭುತವಾದಂತಹ ಪಾರ್ಟ್ನರ್ಶಿಪ್. ಇಲ್ಲಿ 2 ಅಡ್ವಾಂಟೇಜ್ ಇತ್ತು. ಒಂದು, ರವಿಚಂದ್ರನ್ ಅಶ್ವಿನ್ ಚೆನ್ನೈನ ಪುತ್ರ, ಅಲ್ಲಿನ ಹೋಮ್ ಟೌನ್ ಅವ್ರದ್ದು, ಹೋಮ್ ಪಿಚ್ ಅವ್ರಿಗೆ ಗೊತ್ತಿದೆ. ಚೆನ್ನೈನ ಪಿಚ್ ಹೇಗೆ ವರ್ತಿಸುತ್ತೆ, ಹೇಗೆ ಆಡಬೇಕು ಅಂತ. ಇತ್ತೀಚೆಗೆ TNPL ಕೂಡ ಆಡಿದ್ರು, ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದಿದ್ರು, ಜೊತೆಗೆ ಕ್ಯಾಪ್ಟನ್ ಆಗಿ ಅಲ್ಲಿ ತಂಡವನ್ನು ಚಾಂಪಿಯನ್ ಮಾಡುವಂತಹ ಮಟ್ಟಕ್ಕೂ ಕೂಡ ತಂಡವನ್ನು ಕೊಂಡೊಯ್ದ್ರು. ಹಾಗಾಗಿ ಚೆನ್ನೈ ಪಿಚ್ ಏನು ಅಶ್ವಿನ್ಗೆ ಹೊಸದಲ್ಲ. ಇನ್ನೊಂದು ಕಡೆ ರವೀಂದ್ರ ಜಡೇಜಾ ಚೆನ್ನೈ ಸೂಪರ್ ಕಿಂಗ್ಸ್ ನ ತಳಪತಿ. ಹಾಗಾಗಿ ಚೆನ್ನೈನ ಪಿಚ್ ಹೇಗೆ ವರ್ತಿಸುತ್ತೆ ಅಂತ ಜಡೇಜಾಗೂ ಕೂಡ ಗೊತ್ತಿತ್ತು. ಇಬ್ಬರಿಗೂ ಕೂಡ ಆ ಒಂದು ಅಡ್ವಾಂಟೇಜ್ ಇದ್ದಿದ್ರಿಂದ ನಿನ್ನೆ ಅದ್ಭುತವಾಗಿ ಇಬ್ರು ಕೂಡ ಆಡಿದ್ರು. ಅದರಲ್ಲೂ ಅಶ್ವಿನ್ 6 ಸೆಂಚುರಿಯನ್ನ ಗಳಿಸಿದ್ದಾರೆ. ಧೋನಿ ಏನು ಅವರ ಕೆರಿಯರ್ನಲ್ಲಿ, ಟೆಸ್ಟ್ ಕೆರಿಯರ್ನಲ್ಲಿ ಸೆಂಚುರಿ ಗಳಿಸಿದ್ರಲ್ಲ, ಅದನ್ನ ಈಕ್ವಲ್ ಮಾಡಿದ್ದಾರೆ ಅಶ್ವಿನ್. ಒಬ್ಬ ಬೌಲಿಂಗ್ ಆಲ್ರೌಂಡರ್ ಆಗಿ ಧೋನಿ ದಾಖಲೆಯನ್ನ ಸರಿಗಟ್ಟೋದಿದೆಯಲ್ಲ, ಅದು ನಿಜಕ್ಕೂ ದೊಡ್ಡ ಒಂದು ಸಾಧನೆ ಅಂತ ಹೇಳಬೇಕು. ಸೊ ರವೀಂದ್ರ ಜಡೇಜಾ ಅವರ ಒಂದು ಕೊಡುಗೆ ಏನಿದೆ ಅದ್ರ ಬಗ್ಗೆ ಕೂಡ ನಾವು ಮಾತನಾಡಲೇಬೇಕು. ಯಾಕಂದ್ರೆ ಒಂದ್ ಕಡೆಯಿಂದ ಇಬ್ರು ODI ಇನ್ನಿಂಗ್ಸ್ ಆಡೋಕ್ ಬಂದ್ರು. ನೀವು ಅಲ್ಲಿ ನೋಡ್ತಾ ಹೋದ್ರು ಕೂಡ ಸ್ಟ್ರೈಕ್ ರೇಟ್ ಇಬ್ರದ್ದು ಕೂಡ ಆಲ್ಮೋಸ್ಟ್ ಒಂದು ಒನ್ ಡೇ ಇನ್ನಿಂಗ್ಸ್ ನಲ್ಲಿ ಹೇಗೆ ಬರುತ್ತೆ ಆ ರೀತಿ ಇಬ್ರು ಕೂಡ ಆಡ್ಕೊಂಡು ಬಂದಿದ್ದು ನೆನ್ನೆ ಮ್ಯಾಚ್ ನಲ್ಲಿ ನಾವು ನೋಡಿದ್ವಿ. ಸೊ ಅಶ್ವಿನ್ 6 ಸೆಂಚುರಿ ಜೊತೆಗೆ ಅವರು ವಿಕೆಟ್ ಗಳನ್ನ ಕೂಡ ದಾಖಲೆ ಮೇಲೆ ದಾಖಲೆಯನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಇಂಥ ಒಬ್ಬ ಪ್ಲೇಯರ್ ರಿಯಲ್ ಗೋಟ್ ಅಂತ ನಾವು ಹೇಳಬೇಕು. ಯಾಕಂದ್ರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ರವಿಚಂದ್ರನ್ ಅಶ್ವಿನ್. ನಾವು ಇತ್ತೀಚಿನ ವರ್ಷಗಳಲ್ಲಿ ಇಂಥ ಆಲ್ರೌಂಡರ್ನ ನಾವು ನೋಡಿಲ್ಲ, ಅದರಲ್ಲೂ ಟೆಸ್ಟ್ ನಲ್ಲಿ ಆ ಪಿಚ್ ನಲ್ಲಿ. ಯಾಕಂದ್ರೆ ಈ ಸ್ಪಿನ್ನರ್ಗಳಿಗೆ ಒಂದಷ್ಟು ಅಸಿಸ್ಟೆನ್ಸ್ ಆರಂಭದಲ್ಲಿ ಪೇಸರ್ಗಳಿಗೆ ಸಿಕ್ಕಿದ್ರೆ, ಅದಾದ್ಮೇಲೆ ಸ್ಪಿನ್ನರ್ಗಳಿಗೆ ಅಸಿಸ್ಟೆನ್ಸ್ ಸಿಗ್ತಾ ಹೋಯ್ತು. ಆದ್ರೂ ಕೂಡ ಒಂದ್ ಕಡೆ ಬಂಡೆ ಆಗಿ ನಿಂತಿದ್ ಮಾತ್ರ ಅಲ್ಲ, ಬೌಂಡ್ರಿಗಳ ಜೊತೆಗೆ ಅವರ ಆಲ್ಮೋಸ್ಟ್ 92 ಇದ್ದಾಗ ಒಂದು 6 ಬರುತ್ತೆ. ಅದು ಕೂಡ ಲಾಂಗ್ ಆನ್ ಮೇಲೆ ಅವರು ಹೊಡೆದಂತ ಶಾಟ್ ಏನಿದೆ ಅಂದ್ರೆ ಕಾನ್ಫಿಡೆನ್ಸ್ ಅನ್ನ ತೋರಿಸುತ್ತೆ. ಅಶ್ವಿನ್ ಟೆಸ್ಟ್ ಮಾದರಿಯಲ್ಲಿ ಅವರು ಸ್ಟಾರ್ಟ್ ಮಾಡಿದ್ದೆ ಒಬ್ಬ ಬ್ಯಾಟ್ಸ್ಮನ್ ಆಗಿ, ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ನಂತರ ಬಂದು ಅವರು ಈ ಬ್ಯಾಟ್ಸ್ಮನ್ ಆಗಿ ತಮ್ಮ ಕೆರಿಯರ್ ಅನ್ನ ಶುರು ಮಾಡಿದ್ರು. ನಂತರ ಸ್ಪಿನ್ ಸ್ವಲ್ಪ ಚೆನ್ನಾಗಿ ಅವರಿಗೆ ಅಡ್ಜಸ್ಟ್ ಆಗಿದ್ರಿಂದ ಬೌಲರ್ ಆಗಿ ಕಾಣಿಸ್ತಾರೆ. ನಂತರ ಬ್ಯಾಟಿಂಗ್ ನಲ್ಲೂ ಕೂಡ ತಮ್ಮ ವ್ಯಾಲ್ಯೂಯಬಲ್ ಆದಂತಹ ಒಂದಷ್ಟು ಕೊಡುಗೆಗಳನ್ನ ಟೀಮ್ ಇಂಡಿಯಾಗೆ ಕೊಟ್ಕೊಂಡು ಬಂದಿದ್ದಾರೆ. ಸೊ ಇದುವರೆಗೆ ಗಳಿಸಿರುವಂತಹ ಸೆಂಚುರಿ 2011ರಿಂದ ಶುರುವಾಯಿತು. ಸೊ ಅದಾದ ನಂತರ ಆಂಟಿಗುವಾದಲ್ಲೂ ಕೂಡ ಹೊರಗಡೆ ಅವೇ ಪಿಚ್ ನಲ್ಲೂ ಕೂಡ ಸೆಂಚುರಿಯನ್ನ ಗಳಿಸಿದ್ದಾರೆ ಅಶ್ವಿನ್. ಸೊ ನೆನ್ನೆಯ ಚೆನ್ನೈನ ಈ ಸೆಂಚುರಿ ಮಾತ್ರ ಅದ್ಭುತ. ತಂಡ ಸಂಕಷ್ಟದಲ್ಲಿದ್ದಾಗ ನಾವಿದ್ದೀವಿ, 6 ವಿಕೆಟ್ ಹೋಗ್ಲಿ ನಾವು ಆಡ್ತೀವಿ ಅನ್ನೋದನ್ನ ಇಬ್ರು ಕೂಡ ಪ್ರೂವ್ ಮಾಡಿ ತೋರಿಸಿದ್ರು. ಜೊತೆಗೆ ಬಹಳ ಮುಖ್ಯವಾಗಿ ಅಶ್ವಿನ್ ಅವರು ಈ ಸೆಂಚುರಿಯನ್ನ ಗಳಿಸಿದ್ರ ಜೊತೆಗೆ ಅವರ ಪಾರ್ಟ್ನರ್ಶಿಪ್ ಏನ್ ಬಂತು, ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾದಂತ ಒಂದು ವಿಚಾರ ಅಂತಂದ್ರೆ ಈ ಬ್ಯಾಟಿಂಗ್, ಆ ಪಿಚ್ ಏನಿದೆ ಅದು ಒಂದಷ್ಟು ಚೇಂಜಸ್ಗಳು. ಮೆಹಡಿ ಹಸನ್ ಬಂದಾಗ್ಲೂ ಕೂಡ ಟರ್ನ್ಗಳನ್ನು ನೋಡ್ತಾ ಇದ್ವಿ. ಹಾಗೇನೆ ಮಹಮೂದ್ ಹೊಸ ಬೌಲರ್ ಬಂದು ಬೌಲ್ ಮಾಡಿದಾಗ್ಲೂ ಕೂಡ ಒಂದಷ್ಟು ವೇರಿಯೇಷನ್ಗಳನ್ನ ನೋಡ್ತಿದ್ದೀವಿ. ಆದ್ರೆ ಇಬ್ರು ಕೂಡ ಅದನ್ನ ಎಲ್ಲೂ ಅನ್ಸ್ಲೇ ಇಲ್ಲ. ಅಂದ್ರೆ ಈ ಪಿಚ್ ಒಂದಷ್ಟು ಬೇರೆ ಬೇರೆ ರೀತಿಯ ವೇರಿಯೇಷನ್ ಆಗ್ತಾ ಇದೆ, ಅದಕ್ಕೆ ಕಷ್ಟಪಡ್ತಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್, ಆರಂಭದಲ್ಲಿ ಗಿಲ್, ಇವರೆಲ್ಲರೂ ಕೂಡ ಏನ್ ಸ್ವಲ್ಪ ಆರಂಭದಲ್ಲಿ ಕಷ್ಟ ಆಯ್ತು, ಪಿಚ್ ಒಂದು 15-20 ಓವರ್ ಆಡುವಂಥದ್ದು ಕಷ್ಟ ಆಯ್ತು ಅಂತ ರೋಹಿತ್ ಶರ್ಮಾ ಕೂಡ ಟಾಸ್ ಸಂದರ್ಭದಲ್ಲಿ ಹೇಳಿದ್ರು. ಸೊ ಅದನ್ನ ಮತ್ತೊಮ್ಮೆ ಈ 15 ಓವರ್ ನಂತರ ಆಮೇಲೆ ಪಿಚ್ ಹೇಗೆ ಸ್ವಲ್ಪ ಬ್ಯಾಟ್ಸ್ಮನ್ ಫೇವರ್ ಆಗ್ತಾ ಬಂತು, ಅದನ್ನ ಯುಟಿಲೈಸ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಜೈಸ್ವಾಲ್ ಹಾಗೇನೆ ಪಂತ್ ಇಬ್ರು ಕೂಡ ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನ ಆಡಿದ್ದಾರೆ. ಇನ್ನು ರವಿಚಂದ್ರನ್ ಅಶ್ವಿನ್ ಬ್ಯಾಕ್ ಟು ಬ್ಯಾಕ್ ಈ ಹಿಂದೆ ಚೆಪಾಕ್ ನಲ್ಲಿ ಆಡಿದಂತಹ ಒಂದು ಮ್ಯಾಚ್ ನಲ್ಲೂ ಕೂಡ ಇಂಗ್ಲೆಂಡ್ ವಿರುದ್ಧ ಕೂಡ ಸೆಂಚುರಿ ಬಂದಿತ್ತು. ಅದಾದ್ಮೇಲೆ ಈಗ ಮತ್ತೊಂದು ಮ್ಯಾಚ್ ಈಗ ಆಡಿದ್ರು. ಸೊ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಬಂದಿದೆ ಅವರಿಗೆ ಈ ಟೆಸ್ಟ್ ನಲ್ಲಿ. ಯಾವಾಗ ಚೆನ್ನೈನಲ್ಲಿ ಆಡ್ತಾರೆ ಆಗ ಅಶ್ವಿನ್ ಸೆಂಚುರಿ ಗಳಿಸಿರೋದು. ಲಾಸ್ಟ್ ಟೈಮ್ ಕೂಡ 5 ವಿಕೆಟ್ ಅನ್ನು ಕೂಡ ಎತ್ತಿರುವಂತದ್ದಾಗಿತ್ತು. ಇದೀಗ ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟ್ ಮ್ಯಾಚ್ ಅಲ್ಲೂ ಕೂಡ ಇದೇ ಪಿಚ್ ನಲ್ಲಿ ಸೆಂಚುರಿ ಬಂದಿದೆ. ಸೊ ಹಾಗಾಗಿ ಅಶ್ವಿನ್ ಅವರನ್ನ ನಾವು ಇನ್ನಷ್ಟು ಸೆಲೆಬ್ರೇಟ್ ಮಾಡಬೇಕು. ಯಾಕಂದ್ರೆ ಒನ್ ಆಫ್ ದ ಮಾಡರ್ನ್ ಗ್ರೇಟ್ಸ್ ಅಂತ ಹೇಳಬೇಕು.
ಸೊ ನೆನ್ನೆಯ ಮ್ಯಾಚ್ ಹೇಗಿತ್ತು, ನೀವು ಎಷ್ಟು ಬ್ಯಾಟಿಂಗ್ ನೋಡಿದ್ರಿ? ಯಾಕಂದ್ರೆ ಟೆಸ್ಟ್ ಅಂದ್ರೆ ಎಲ್ರಿಗೂ T20 ODI ಅದನ್ನ ಮಾತ್ರ ನೋಡುವಂತ ಇಂಟ್ರೆಸ್ಟ್ ಇರುತ್ತೆ. ಆದ್ರೆ ಇಂಥ ಆಟ ಬಂದಾಗ ಅಶ್ವಿನ್ ಅಂತ ಪ್ಲೇಯರ್, ಜಡೇಜಾ ಅಂತ ಪ್ಲೇಯರ್ ಆಡಿದಾಗ ನಮಗೆ ಟೆಸ್ಟ್ ಅನ್ನ ಇನ್ನೂ ನೋಡಬೇಕು. ಯಾಕಂದ್ರೆ ಟೆಸ್ಟ್ ಅನ್ನೋದೇ ಅಲ್ಟಿಮೇಟ್. ಏನು ಗಂಭೀರ್ ಹೇಳಿದಾಗೆ ಯಾವ ತಂಡ ಟೆಸ್ಟ್ನಲ್ಲಿ ಅದ್ಭುತವಾಗಿ ಆಡುತ್ತೆ ಆ ತಂಡ ಕ್ರಿಕೆಟ್ನಲ್ಲಿ ಎಲ್ಲ ಫಾರ್ಮ್ಯಾಟ್ನಲ್ಲೂ ಕೂಡ ಅದ್ಭುತವಾಗಿ ಆಡುತ್ತೆ. ಯಾವಾಗ ಟೆಸ್ಟ್ನಲ್ಲಿ ನಾವು ಸೋಲ್ತೀವಿ ಅಥವಾ ಪರ್ಫಾರ್ಮೆನ್ಸ್ ಬರಲ್ಲ, ಆಗ ಬೇರೆ ಫಾರ್ಮ್ಯಾಟ್ಗೂ ಕೂಡ ಅದರ ಹೊಡೆತ ಬೀಳುತ್ತೆ, ಅದರ ಒಂದು ಇಂಪ್ಯಾಕ್ಟ್ ಇರುತ್ತೆ ಅಂತ ಗಂಭೀರ್ ನನ್ನ ಹೇಳಿದರು. ಸೊ ನೆನ್ನೆಯ ಫಸ್ಟ್ ಡೇ ಹೇಗಿತ್ತು ದಯವಿಟ್ಟು ಕಮೆಂಟ್ ಮಾಡಿ. ಇದಾಗಿತ್ತು ಈ ಹೊತ್ತಿನ TV9 ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.